ಈ 26 ಜನರ ಪೈಕಿ ಒಬ್ಬರ ಶವ ಸಂಸ್ಕಾರ ದೃಶ್ಯಗಳನ್ನು ನೋಡ್ತಾ ಇದ್ದೆ. ಇಡೀ ಫ್ಯಾಮಿಲಿ ಶವದ ಸುತ್ತು ಕಡೆ ನಿಂತ್ಕೊಂಡು ಮಂತ್ರಗಳನ್ನು ಹೇಳ್ತಾ ಇತ್ತು. ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಮಂತ್ರ ಹೇಳ್ತಾ ಇದ್ದಾರೆ. ಸತ್ತ ವ್ಯಕ್ತಿ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಇಡೀ ಜಗತ್ತು ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ. ನನಗೆ ಅದನ್ನು ಕೇಳ್ತಾ ಇದ್ದರೆ ನನಗೆ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಆತನನ್ನು ಕೊಂದಿರುವ ವ್ಯಕ್ತಿ ಆತನ ತಲೆಯಲ್ಲಿದ್ದದ್ದೇನು, ಸತ್ತಿರುವ ಕುಟುಂಬದವ್ರ ತಲೆಯಲ್ಲಿ ಏನಿದೆ ಅಲ್ವಾ ಸರ್? ಒಂದು ಅಂತ್ಯ ಸಂಸ್ಕಾರ ಆಗುವಾಗಲೂ ಸರ್ವೇ ಜನ ಸುಖಿನೋ ಭವಂತು ಅಂತ ಮಂತ್ರ ಹೇಳ್ಕೊಂಡು ಅಂತ್ಯ ಸಂಸ್ಕಾರ ಮಾಡೋದು ಅಂದರೆ ಈ ಮನೋಭಾವನೆ ಬರಬೇಕಾಗಿದೆ ಅನ್ನೋದಷ್ಟೇ ನನ್ನ ಕಾಳಜಿ ಇರೋದು. ಸರ್, ಒಂದು ಕಡೆ ಕಾಶ್ಮೀರಲ್ಲಿ ಈ ಥರ ಟೆರರಿಸ್ಟ್ ಬಂದು ಈ ಥರ ನನಗೆ ಈ ವಿಷಯ ತಿಳಿತು. ಸುಜಾತ ಅವ್ರು ಹೇಳಿದ್ರು ನನಗೆ ಈ ವಿಷಯ ತಿಳಿದಾಗಿಂದ ಐ ಆಮ್ ಟ್ರೈಂಗ್ ಟು ರೀಚ್ ಔಟ್ ಟು ಮೈ ಕಾಂಟ್ಯಾಕ್ಟ್ಸ್. ಯಾಕಂದರೆ ಇವರು ಮಗು ಹೌದು ಸೇಫ್ ಆಗಿರಬೇಕು, ಅವ್ರನ್ನ ಎಲ್ಲಿದ್ದಾರೆ ತಿಳ್ಕೊಂಡೆ. ನನಗೆ ಗೊತ್ತಿರೋ ರಿಲೇಟಿವ್ಸ್ ಮೂಲಕ ಒಬ್ಬರು ಬ್ರಿಗೇಡಿಯರ್ನ ರೀಚ್ ಮಾಡಿದೆ. ಅಂಕಲ್ ಈ ಥರ ಆಗಿದೆ ನನ್ನ ಫ್ಯಾಮಿಲಿಯಲ್ಲಿ ಅಂದರು. ಇರಪ್ಪ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಅವರಲ್ಲಿ ಕಾಶ್ಮೀರಲ್ಲಿ ರೀಚ್ ಮಾಡಿ ಅಲ್ಲಿ ಯಾರನ್ನೂ ತಿಳ್ಕೊಂಡು ನನ್ನ ಸುಜಾತನ ಕಾಂಟ್ಯಾಕ್ಟಲ್ಲಿ ಇಟ್ಟರು ಅವ್ರ ಜೊತೆ. ಸೊ ಆರ್ಮಿ ಸರ್, ಕೆಲವ್ರಿಗೆ ನಾನು ಐ ವಾಂಟ್ ಟು ಗಿವ್ ಥ್ರೂ ನಿಮ್ಮ ಮೀಡಿಯಾ ಮೂಲಕ, ನಿಮ್ಮ ಚಾನೆಲ್ ಮೂಲಕ ಕೆಲವೊಂದು ರೆಸ್ಪೆಕ್ಟ್ ಕೊಡಬೇಕು ಅಂತೀನಿ ಸರ್. ಫಾರ್ 2 minutes ಇಲ್ಲಿಂದ ಅವ್ರು ನಾನು ಕಾಂಟ್ಯಾಕ್ಟ್ ಜೊತೆ ಬಂದರು ಸರ್. ನಾನು ಬೆಂಗಳೂರಲ್ಲಿದ್ದೀನಿ, ಫ್ಲೈಟ್ ಬುಕ್ ಮಾಡಿದ್ದೀನಿ, ಅವತ್ತಿನ ರಾತ್ರಿ ಹೊರಡ್ತಾ ಇದ್ದೀನಿ ಸುಜಾತ ಅವ್ರನ್ನ ಮೀಟ್ ಮಾಡಬೇಕು ಅಂತ. ನಾವು 5 ಜನ ಹೋಗ್ಬೇಕಾದ್ರೆ ಅಲ್ಲಿಂದ ಸರ್ ಟಚ್ಚಲ್ಲಿದ್ದಾರೆ. ಕ್ಲಿಯರ್ ಅಪ್ಡೇಟ್ಸ್, ಹೋಗಿ ಸುಜಾತನ ಮೀಟ್ ಮಾಡಿದ್ದಾರೆ. ಅವ್ರು ಎಲ್ಲೋ ಇದ್ದರು ಮೆಸ್ಸಲ್ಲಿ ಪಿಕ್ ಮಾಡಿದ್ದಾರೆ. ಅವ್ರ ವೈಫ್ನ ಕ್ಯಾಪ್ಟನ್, ಅವ್ರ ಹೆಸರು ಅಮನ್, ಕೊಲೋನಲ್ ಅಮನ್ ಅಂತ ಅನಂತ್ನಾಗ್ಗೆ ಕರ್ಕೊಂಡು ಹೋದ್ರು ಸರ್. ಅವರು ಅನಂತ್ನಾಗ್ ಕರ್ಕೊಂಡು ಹೋದ್ರು. ಬಿಸ್ವಜಿತ್ ಪುಹಾನ್ ಅವರು ಸುಜಾತ ಅವ್ರನ್ನ ಮೀಟ್ ಮಾಡಿ ಅವರ ವೈಫ್ನ ಅವ್ರ ಜೊತೆ ಬಿಟ್ಟು, ಜೊತೆಲಿ ಯಾರಾದರೂ ಇರಬೇಕು ಅಂತ ಹೇಳಿ ಅವ್ರ ಜೊತೆ ಅವ್ರ ಮನೆಯಲ್ಲ ಸುಜಾತ ಇದು ಆರ್ಮಿ ಬೇಸ್ ಕ್ಯಾಂಪಲ್ಲಿ ಅವ್ರ ಮನೆಯಲ್ಲಿದ್ದೆ. ಕೊಲೋನಲ್ ಅಮನ್ ಅವ್ರ ಮನೆಯಲ್ಲಿದ್ದೆ. ಅವ್ರ ವೈಫ್ ನಂಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಅವ್ರ ಮಕ್ಕಳು ಇಬ್ಬರಿದ್ರು. ಅವ್ರ 2 ಮಕ್ಕಳು ಹವೇಶ್ ಜೊತೆ ಆಟ ಆಡ್ಕೊಂಡಿದ್ರು. ಅವ್ರ ಜೊತೆ ಇಟ್ಕೊಂಡು ನೋಡಿಕೊಂಡು ಆ ರಾತ್ರಿ, ಆ ಕಾಳ ರಾತ್ರಿ ಇದೆಯಲ್ಲ, ಅವ್ರನ್ನ ನೋಡಿಕೊಂಡು ನೆಕ್ಸ್ಟ್ ದಿನ ಬೆಳಗ್ಗೆ ಕರ್ಕೊಂಬಂದರು. ನನ್ನ ಜೊತೆ ಟಚ್ಚಲ್ಲಿದ್ದರು. ಗಾಡಿಗಳ ವ್ಯವಸ್ಥೆ ಮಾಡಿದ್ರು, ಎಸ್ಕಾರ್ಟ್ ವ್ಯವಸ್ಥೆ ಮಾಡಿದ್ರು. ನಾನು ಏರ್ಪೋರ್ಟಲ್ಲಿ ಇಳಿದಿದ್ದೆ, ನನ್ನನ್ನು ಕರ್ಕೊಂಡು ಹಾಸ್ಪಿಟಲ್. ಬಿಸ್ವಜಿತ್ ಪುಹಾನ್. I want to give that respect to that man, Biswajit Pauhan. Brigadier Surendra Reddy and Aman ಅವರು, ಇವರೆಲ್ಲರೂ ಪಾಟೀಲ್ ಅಂತ ಕನ್ನಡದವರು ಅವರು. ಆಮೇಲೆ ನಮ್ಮ ರಿಲೇಟಿವ್ ಅವ್ರ ಫ್ರೆಂಡ್ ವಿಶಾಲ್, ಅವರೇ ವಿಶಾಲ್ ನನ್ನ ಕಸಿನ್ ಅವ್ರ ಫ್ರೆಂಡು ಸರ್. ಅವರು ಕ್ಲಾಸ್ಮೇಟ್, ಆರ್ಮಿಯಲ್ಲಿದ್ದಾರೆ. ದಿ ಕೇಮ್ ಟುಗೆದರ್ ಆಸ್ ಎ ಟೀಮ್ ಸರ್. ನಮ್ಗೆ ಯಾವ ಮಟ್ಟಕ್ಕೆ ಹೆಲ್ಪ್ ಮಾಡಿದ್ರು ಅಂದರೆ, ನಾನು ಅಲ್ಲಿ ಇಳಿದಾಗಿಂದ, ಸುಜಾತ ಅವ್ರನ್ನ ಸಿಕ್ಕಿದಾಗಿಂದ ವಾಪಸ್ ನಾನು ಫ್ಲೈಟ್ ಹತ್ತೋವರೆಗೂ ವಿತ್ ಮಾರ್ಟಲ್ ರಿಮೇನ್ಸ್ ಆಫ್ ಮೈ ಬ್ರದರ್ ನನ್ನ ಜೊತೆ ಇದ್ರು ಸರ್. Every step Biswajit Pauhan was with me, next to me, saying this is my duty sir. He kept saying ತಿನ್ನು, ಸ್ವಲ್ಪ ತಿನ್ನು. ಎಷ್ಟು ನನಗೆ ತಿನ್ನಕ್ಕೆ ಫೋರ್ಸ್ ಮಾಡ್ತಾ ಇದ್ರು ಅವರು. ಬಿಸ್ವಜಿತ್ ಪೌಹಾನ್, ತಿನ್ನು, ಧೈರ್ಯವಾಗಿರ್ಬೇಕು, ಮಗು ನೋಡ್ಕೊಳಕ್ಕೆ ನೀನು ಧೈರ್ಯವಾಗಿರ್ಬೇಕು. ಫುಲ್ ಅವರು ಫೋರ್ಸ್ ಮಾಡಿ ಏನೋ ತಿನ್ನಿಸ್ತಾ ಇದ್ರು. ಐ ಬ್ರೋಕ್ ಡೌನ್. ನನ್ನ ತಮ್ಮ ನೋಡಿದ ತಕ್ಷಣ ಐ ಜಸ್ಟ್ ಬ್ರೋಕ್ ಡೌನ್ ನೆಕ್ಸ್ಟ್ ಇಸ್ ಕಾಫಿನ್. Just lifted me up, pulled me aside because Sujata was next to me, saying that, what are you doing sir? His wife is in a very bad state. You can't break down. Sir, one kade ee tara barbaric people, ಇನ್ನೊಂದು ಕಡೆ ನಮ್ಮ ಇಂಡಿಯನ್ ಆರ್ಮಿ ಅಮೇಝಿಂಗ್. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಬೇಕು ಸರ್, ತೇಜಸ್ವಿ ಸೂರ್ಯ. ವಾಟ್ ಅನ್ ಅಮೇಝಿಂಗ್ ಮ್ಯಾನ್. He stood by us from the time he saw us in Kashmir. ನಮ್ಮ ಜೊತೆ ಇದ್ರು. ಪೊಲೀಸ್ ಕಂಟ್ರೋಲ್ ರೂಮ್ PCR ಅಲ್ಲಿ ಮೀಟ್ ಮಾಡಿದ್ರು ನನ್ನ, ಸುಜಾತನ, ನನ್ನ ಫ್ರೆಂಡ್ಸ್ನ ಎಲ್ಲರನ್ನೂ ಜೊತೆಗಿದ್ರು. ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ಅಂತ ಹೇಳಿ, ಭರತ್ ಭೂಷಣ್ ಅವ್ರ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನೀವು ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಸಂತೋಷ್ ಲಾಡೋರು ಇದ್ದರು, ಪರಿಚಯ ಮಾಡಿಕೊಟ್ರು. ಬಟ್ ತೇಜಸ್ವಿ ಸೂರ್ಯ ಅವ್ರು ನಮ್ಮ ಜೊತೆ ಇದ್ದರು. ಏರ್ಪೋರ್ಟಿಗೆ ಬಂದರು, ಶ್ರೀನಗರ್ ಏರ್ಪೋರ್ಟು. ಸಾಂತ್ವನ ಹೇಳಿದ್ರು, ಧೈರ್ಯ ಹೇಳಿದ್ರು. ನಿಮ್ಮ ಫ್ಲೈಟಲ್ಲೇ ನಾನು ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಎದುರುಗಡೆ ನಮ್ಮ ಸೀಟಲ್ಲಿ ಕೂತ್ಕೊಂಡ್ರು. ಇದು ಏನು ಗೊತ್ತಾ ಸರ್, ಹಿ ವಾಸ್ ಲೆಸ್ ಪಾಲಿಟಿಷಿಯನ್, ಮೋರ್ ಅ ಹ್ಯೂಮನ್ ಬೀಯಿಂಗ್ ಅಟ್ ದಟ್ ಟೈಮ್. ದಟ್ ಇಸ್ ವಾಟ್ ಐ ಥಾಟ್. ಅಲ್ಲಿ ಜೊತೆಯಲ್ಲಿ ಇದ್ಕೊಂಡು, ನಾನು ನಿಮ್ಮ ಜೊತೆ ಇದ್ದೀನಿ,
ಇದು ಹೇಳಿದ್ರು, ನಮ್ಮನ್ನು ಕರ್ಕೊಂಬಂದರು ಬೆಂಗಳೂರುವರೆಗೂ, ಡೆಲ್ಲಿ ಏರ್ಪೋರ್ಟಲ್ಲಿ ಕರ್ಕೊಂಬಂದರು, ನಮ್ಗೆ ಏನೇನು ಬೇಕೋ ಅರೇಂಜ್ಮೆಂಟ್ಸ್ ಮಾಡಿಸಿದ್ರು. ಅಲ್ಲಿ ಸೌತ್ ಇಂಡಿಯನ್ ಫುಡ್ ತರಿಸಿದ್ರು ಸರ್ ನಮಗೋಸ್ಕರ. ಬೇರೆ ತಿನ್ನೋಕ್ಕಾಗಲ್ಲ, ನಮ್ಗೆ ತಿಂತಾನೇ ಇಲ್ಲ ನಾವು ಯಾರು. ಸೌತ್ ಇಂಡಿಯನ್ ಫುಡ್ ತಂದು ಇಟ್ಟು ನಮಗೆ ತಿನ್ನಿಸಿ, ಸ್ವಲ್ಪ ತಿನ್ಬೇಕಮ್ಮ, ಧೈರ್ಯ ತಗೋಬೇಕು ಅಂತ ಹೇಳಿ ನನ್ನ ನೆಫ್ಯೂನ ಆಟ ಆಡಿಸಿ ಎತ್ಕೊಂಡು, ನೀವು ನೋಡಿದ್ರಿ ಸರ್, ನಾನು ನೋಡಿದೆ. ಆಟ ಆಡಿಸಿ ಎಲ್ಲ ಮಾಡಿ ಬೆಂಗಳೂರಿಗೆ ಕರ್ಕೊಂಬಂದು ಮಾರ್ಟಲ್ ರಿಮೈನ್ಸ್ ನಮಗೆ ಕೊಟ್ಟು, ನಾನು ಇನ್ನು ಬರ್ತೀನಮ್ಮ, ಧೈರ್ಯವಾಗಿ ಹೋಗಿ ಬನ್ನಿ, ಪೊಲೀಸ್ ಅರೇಂಜ್ಮೆಂಟ್ಸ್ ಆಗಿದೆ, 0 ಟ್ರಾಫಿಕ್ ಇದೆ, ನೀವು ನಿಮ್ಮ ಮನೆಗೆ ರೀಚ್ ಆಗ್ತೀರಾ, ಇನ್ನು ಏನೇ ಬೇಕಾದರೂ ನಾನು ನಮ್ಮ ಫೋನ್ ಕಾಲ್ ಅವೇ, ನಿಮ್ಗೆ ಎಲ್ಲ ಥರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಎಕ್ಸ್ಟ್ರೀಮ್ಲಿ ಹಂಬಲ್ಡ್ ಬೈ ಹಿಸ್ ಕ್ಯಾರೆಕ್ಟರ್ ಡ್ಯೂರಿಂಗ್ ದಿಸ್ ಟೈಮ್. ಇನ್ನೊಂದೆರಡು ಈ ಪೊಲೀಸವರು ಸರ್ ತುಂಬ ಹೆಲ್ಪ್ ಮಾಡಿದ್ರು ನಮಗೆ, ನಮ್ಮ ಜೊತೆಗಿದ್ದು ಎಲ್ಲ ನಡೆಸ್ಕೊಟ್ರು ಅವತ್ತಿನ ದಿನ. ಪ್ಲಸ್ ಸುಂದರ್ ನಗರ ಈ ಏರಿಯಾಲಿ ಇರ್ತೀವಿ ಸರ್, ನೇಬರ್ಹುಡ್ ಇಕೋಸಿಸ್ಟಮ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳೋದು. ಎವ್ರಿ ಬಡಿ ರೆಸಿಡೆಂಟ್ಸ್, ನಮ್ಮ ಅಸೋಸಿಯೇಷನ್ ಒಂದು ಚಿಕ್ಕ ಅಸೋಸಿಯೇಷನ್ ಇದೆ ಸರ್, ಕಮಿಟಿ ಇದೆ, ಒಬ್ಬೊಬ್ಬ ಮೆಂಬರ್ 2 ದಿನ ನಿದ್ದೆ ಮಾಡಿಲ್ಲ ಸರ್. ದಿ ಕೆಪ್ ದ ಮೀಡಿಯಾ ಅವೇ, ಬಿಕಾಸ್ ನಾನೊಂದು ಸುಳ್ಳು ಹೇಳಿದ್ದೆ ನಮ್ಮ ತಂದೆ ತಾಯಿ ಹತ್ರ ಹೊರಡ್ಬೇಕಾರೆ. ಭೂಷಣ್ಗೆ ಏಟು ಬಿದ್ದಿದೆ, ಇಂಜೂರ್ ಆಗಿದ್ದಾನೆ, ಸುಜಾತ ಒಬ್ಬಳೇ ಇದ್ದಾಳೆ ಮಗು ಜೊತೆ, ಸುಳ್ಳು ಹೇಳ್ಬೇಕಾಗಿ ಬಂತು ಸರ್. ಭೂಷಣ್ ಒಂದು ಇಂಜುರಿ ಆಗಿದೆ, ನಾನು ಅರ್ಜೆಂಟ್ ಹೋಗಬೇಕು, ಚಂದ್ರು ಸುಜಾತ ಅವ್ರ ಅಣ್ಣನ ನನ್ನ ಜೊತೆ ಬರ್ತೀಯಾನೆ, ಹೋಗಿ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಭೂಷಣ್ನ ಕರ್ಕೊಂಬರ್ತೀವಿ, ಏನು ಎದುರ್ಕೊಳ್ಳೋದಿಲ್ಲ ಅಂತ ಹೇಳಿ ಹೋಗಿದ್ದೆ. ಕೇಬಲ್ ಟಿ ವಿ ಇರಲಿಲ್ಲ, ಟಾಟಾ ಸ್ಕೈ ಇರಲಿಲ್ಲ, ತೆಗೆಸ್ಬಿಟ್ಟಿದ್ದೆ. ನನ್ನ ವೈಫ್ಗೆ ಹೇಳಿದೆ, ಇಂಟರ್ನೆಟ್ ಸ್ಟಾಪ್ ಮಾಡು, ಇಮಿಡಿಯೇಟಾಗಿ ಮೋಡೆಮ್ ಡಿಸ್ಕನೆಕ್ಟ್ ಮಾಡು ಅಂತ ಹೇಳಿದ್ದೆ, ಹೊರಟ್ಬಿಟ್ಟೆ. ನಾನು ನೋಡೋದಕ್ಕೆ ಆಗಲಿಲ್ಲ. ಯಾವಾಗ ಮೀಡಿಯಾ ಬಂದ್ಬಿಡ್ತಾರೋ ರಾತ್ರಿ ನಮ್ಮ ತಂದೆ ತಾಯಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ನಾನು ಕಮಿಟಿಯವ್ರಿಗೆ ಕೇಳ್ಕೊಂಡೆ ಫೋನ್ ಮಾಡಿ, ಪ್ಲೀಸ್ ಸ್ಟಾಪ್ ದ ಮೀಡಿಯಾ, ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳಿ. 2 ದಿನ ನಿದ್ದೆ ಮಾಡಿಲ್ಲ ಸರ್ ಅವರು. ಮೀಡಿಯಾಗೆ ಅರ್ಥ ಮಾಡಿಸಿ ಹೇಳಿಸಿ ಫಸ್ಟ್ ಕ್ರಾಸಲ್ಲೇ ನಿಲ್ಲಿಸಿ ಅವರೆಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದಾರೆ ಸರ್. ನಮ್ಮ ರೆಸಿಡೆಂಟ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ, ನಮ್ಮ ನೇಬರ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ವಿ ಆರ್ ಸೋ ಪ್ಲೀಸ್ ಟು ಬಿ ವಿತ್ ಸಚ್ ಕೈಂಡ್ ಆಫ್ ಪೀಪಲ್. ದೇರ್ ಇಸ್ ದಿಸ್ ವರ್ಲ್ಡ್. ಅದನ್ನೇ ಹೇಳ್ತಾ ಇದ್ದದ್ದು ನಾನು. ನೀವು ಹೇಳಿದ್ರಲ್ಲ, ಮಾನವೀಯತೆ, ಆ ಒಂದು ಯೋಚನೆ, ಆ ಮೈಂಡ್ ಸೆಟ್ಟು ಇಲ್ಲಿ ಈ ಥರ ಇದೆ, ಅಲ್ಲಿ ಅವ್ರದ್ದು ಆ ಥರ ಇದೆ ಸರ್. ಐ ಥಿಂಕ್ ಐ ಡೋಂಟ್ ನೋ, ಐ ಮೀನ್ ಯಾವ ರೀತಿ ಇವ್ರ ಮೈಂಡ್ ಸೆಟ್ ಹೆಂಗೆ ಚೇಂಜ್ ಮಾಡಬೇಕು, ಯಾವ ಥರ ಮಾಡಬೇಕು, ಇಟ್ ಇಸ್ ಸಚ್ ಅ ಮಿಸ್ಟ್ರಿ ಸರ್. ಜಗತ್ತಿನ ಮುಂದಿರೋ ಸವಾಲು ಸರ್ ಅದು. ನಮ್ಮ ಜೀವನ ಹೆಂಗೋ ನಡೆದು ಹೋಗುತ್ತೆ, ನನಗೆ ಆ ಮಗುವಿನ ಜೀವನ, ಈಗ ನನ್ನ ಮಕ್ಕಳು 5 ವರ್ಷ, ಇವ್ರದ್ದೆಲ್ಲ ಫ್ಯೂಚರ್ ಏನು ಅಂತ ಪಾಪ ಅದು ಕಾಡ್ತಾ ಇದೆ. ಇವ್ರದ್ದೆಲ್ಲ ಫ್ಯೂಚರ್ ಏನು ಅಂದರೆ, ಹೊರಗಡೆ ಮನೆಯಿಂದ ಹೊರಗೆ ಹೆಜ್ಜೆ ಇಡುವಾಗಲೂ ವಾಪಸ್ ಬರ್ತೀವೋ ಇಲ್ಲೋ ಅನ್ಕೊಂಡು ಮನೆಯಿಂದ ಹೊರಗೆ ಹೆಜ್ಜೆ ಇಡಬೇಕಾದ ಪರಿಸ್ಥಿತಿ ಬಂದುಬಿಟ್ರೆ ಇವ್ರದ್ದೆಲ್ಲ ಫ್ಯೂಚರ್ ಏನು? ತುಂಬ ನೋವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.